ಬೆಳ್ತಂಗಡಿ ಕೋರ್ಟ್ಗೆ ಬೋರ್ಡೆ ಮ್ಯಾನ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಹಾಜರಾಗಿದ್ದಾನೆ. ಶಿವಮೊಗ್ಗ ಕಾರಾಗೃಹದಿಂದ ಡಿಎಆರ್ ಪೊಲೀಸರು ಆತನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಬಂದಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಕೋರ್ಟ್ ಆವರಣದಲ್ಲಿ ಆತನನ್ನ ಇರಿಸಲಾಗಿದೆ. ಕೆಲವು ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಮೊನ್ನೆ ಆತ ಕೋರ್ಟ್ಗೆ ಹಾಜರಾಗಿದ್ದಂತ ಸಂದರ್ಭದಲ್ಲಿ ಜಡ್ಜ್ ಕೇಳಿದ್ರು, 183 ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತೇಳಿ. ಆತನ ಒಪ್ಪಿಗೆಯನ್ನ ಪಡೆದುಕೊಂಡ ಬಳಿಕ ಇವತ್ತು ಡೇಟ್ ಅನ್ನ ನಿಗದಿ ಮಾಡಿದ್ರು. ಹಾಗಾಗಿ ಇವತ್ತು ಆತನನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ BNS 183 ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಕೋರ್ಟ್ ಕರ್ಕೊಂಡ್ ಬಂದಾಗ, ಕೋರ್ಟ್ ಆವರಣಕ್ಕೆ ಕರ್ಕೊಂಡ್ ಬರ್ತಾ ಇದ್ದಂತೆ ಇವತ್ತು ಚಿನ್ನಯ್ಯನ ಮುಖದಲ್ಲಿ ನಗುವಿತ್ತು. ನಗು ಮುಖವಿನೊಂದಿಗೆ ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಕೈ ಬೀಸ್ತಾರೆ. ಹೋಗ್ತಾ ಇದ್ದೀನಿ ಒಳಗಡೆ ಅಂತೇಳಿ ಸನ್ಹೆ ಕೂಡ ಮಾಡ್ತಾರೆ ಮಾಧ್ಯಮದವ್ರಿಗೆ. ಬಹಳ ಖುಷಿಯಿಂದ ಇದ್ದಂತ ಚಿನ್ನಯ್ಯ ಇವತ್ತು ನಾವು ನೋಡ್ತಾ ಇದೀವಿ. ಎಷ್ಟು ದಿನ ಚಿನ್ನಯ್ಯನ ಮುಖದಲ್ಲಿ ನಾವು ನಗುವನ್ನ ನೋಡಿರ್ಲಿಲ್ಲ. ಆದ್ರೆ ಇವತ್ತು ನಗ್ತಾ ನಗ್ತಾ ಬೆಳ್ತಂಗಡಿ ಕೋರ್ಟ್ಗೆ ಅವರು ಆಗಮಿಸಿರೋದನ್ನ ನೋಡಿದ್ರೆ ಏನೋ ಒಂದು ವಿಚಾರ ಇರಬೇಕು. ನೋಡಿ, ಇಷ್ಟು ದಿನ ಆತ ಕೂರುವಂತ ಜಾಗದಲ್ಲಿ ಬಟ್ಟೆಯನ್ನ ಕ್ಲೋಸ್ ಮಾಡ್ಲಾಗ್ತಾ ಇತ್ತು, ಮುಖಕ್ಕೆ ಮಾಸ್ಕ್ ಅನ್ನ ಹಾಕ್ಲಾಗ್ತಾ ಇತ್ತು. ಆದ್ರೆ ಈಗ ಆಗಲ್ಲ. ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮ್ರೋಡಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆಯಾ? ಖಂಡಿತ ಹೌದು ಅಂತಾರೆ. ಬುರ್ಡೆ ಗ್ಯಾಂಗ್ ನಿಂದ ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರಾಗಿದ್ದಾನೆ. ಆತನನ್ನ ಕರ್ಕೊಂಡು ಬಂದಿದ್ದಾರೆ ಡಿಆರ್ ಪೊಲೀಸರು. ಕೋರ್ಟ್ಗೆ ಹಾಜರಾಗೋದಕ್ಕಿಂತ ಮುಂಚೆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ತಿಮ್ಮರೋಡಿ ಜೊತೆಗಿನ ಚಿನ್ನಯ್ಯನ ವಿಡಿಯೋಗಳು. ನೋಡಿ, ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಪ್ರಮುಖವಾಗಿರುವಂತ ವಿಚಾರ ಅಂತಂದ್ರೆ ಇವತ್ತು ಚಿನ್ನಯ್ಯನ ಮುಖದಲ್ಲಿ ನಗುವನ್ನ ನೋಡಿದ್ವಿ. ಇಷ್ಟು ದಿನ ಆತನ ಮುಖದಲ್ಲಿ ನಗು ಇರಲಿಲ್ಲ. ನಿಮ್ಗೆಲ್ಲ ಅನ್ಸ್ತಾ ಇರ್ಬೋದು, ಯಾವ ಕಾರಣಕ್ಕೋಸ್ಕರ ಆತನನ್ನ ಹಾಗೆ ಮಾಸ್ಕ್ ಅನ್ನ ಹಾಕದೆ, ಒಂದು ಪರದೆಯನ್ನು ಕೂಡ ಹಾಕದೆ ಕರ್ಕೊಂಡ್ ಬಂದ ಅಂತೇಳಿ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದ್ದಿದ್ದು 10ನೇ ತಾರೀಕುವರೆಗೂ ಮಾತ್ರ. ಅದು ಅಂತ್ಯ ಆಗಿದೆ, ಕ್ಲೋಸ್ ಆಗಿದೆ. ಹಾಗಾಗಿ ಈಗ ಆತ ವಿತೌಟ್ ಮಾಸ್ಕ್ ಕೋರ್ಟ್ಗೆ ಬರ್ತಾ ಇರೋದು. ಮೊನ್ನೆ ಕೂಡ 21ನೇ ತಾರೀಕನ್ನು ಲಾಸ್ಟ್ ವೀಕ್ ಬಂದಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಕೂಡ ವಿತೌಟ್ ಮಾಸ್ಕ್ ಬಂದಿದ್ದ. ಇವತ್ತು ಕೂಡ ಕೋರ್ಟ್ಗೆ ಕರ್ಕೊಂಡ್ ಬಂದಿದ್ದಾರೆ ಡಿಆರ್ ಪೊಲೀಸರು. ಇದರ ನಡುವೆ ಒಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ ದಿನೇಶ್. ಕೋರ್ಟ್ ನಲ್ಲಿ ಇವತ್ತು ಹೇಳಿಕೆಯನ್ನ ಕೊಡ್ತಾನೆ, ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಇದರ ನಡುವೆ ವಿಡಿಯೋ ಕೂಡ ರಿಲೀಸ್ ಆಗಿರುವಂತದ್ದು. ಇನ್ನು ಇದು ಕೂಡ ಷಡ್ಯಂತ್ರ ಅಂತ ಅನಿಸ್ತಾ ಇದೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಚಿನ್ನಯ್ಯನನ್ನ ಈಗಾಗಲೇ ಪೊಲೀಸರು ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಕರೆತಂದಿರುವಂತದ್ದು ನೀವೀಗ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸಬಹುದು. ಆ ಒಂದು ಪೊಲೀಸ್ ವಾಹನ ಏನಿದೆ ಅದರಲ್ಲಿ ಚಿನ್ನಯ್ಯನನ್ನ ಸದ್ಯ ಇರಿಸಿರುವಂತದ್ದು. ಕೆಲವೇ ಹೊತ್ತುಗಳಲ್ಲಿ ಆತನನ್ನ ನ್ಯಾಯಾಲಯದ ಒಳಗೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಸದ್ಯ ಆ ವಾಹನ ಏನಿದೆ ಅದು ಈ ನ್ಯಾಯಾಲಯದ ಆವರಣದಲ್ಲಿ ಆ ವಾಹನವನ್ನು ನಿಲ್ಲಿಸಿದ್ದಾರೆ. ಅದರಲ್ಲಿ ಚಿನ್ನಯ್ಯ ಸದ್ಯ ಇರುವಂತದ್ದು. ಇವತ್ತು ಬಹಳಷ್ಟು ಖುಷಿಯಲ್ಲಿ ಇದ್ದಂತೆ ಕಾಣುತ್ತೆ. ಚಿನ್ನಯ್ಯ ಬರುವಂತ ಸಂದರ್ಭದಲ್ಲೂ ಕೂಡ ಒಂದು ನಗು ಮುಖದಲ್ಲಿ ಇದ್ದಂತ ರೀತಿಯಲ್ಲೂ ಕೂಡ ಕಾಣುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಮಾಡಿರುವಂತದ್ದು. ಸದ್ಯ ಆತನನ್ನ ಈ ಒಂದು ಪೊಲೀಸ್ ವಾಹನ ಏನಿದೆ ಅಲ್ಲಿ ಕುಳ್ಳಿರಿಸುವಂತದ್ದು. ಇನ್ನೊಂದು ಕೆಲವು ಹೊತ್ತಿನಲ್ಲಿ ಕರೆದುಕೊಂಡು ಹೋಗ್ತಾರೆ. ಅಂದ್ರೆ ಮೊನ್ನೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ಆತನಲ್ಲಿ ಮಾಸ್ಕ್ ಇರಲಿಲ್ಲ. ಇವತ್ತು ಕೂಡ ಮಾಸ್ಕ್ ಹಾಕದೆ ಆತನನ್ನ ಕರೆದುಕೊಂಡು ಬಂದಿರುವಂತದ್ದು. ಈ ಹಿಂದೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲೆಲ್ಲ ಆತನಿಗೆ ಮಾಸ್ಕ್ ಅನ್ನ ಹಾಕಲಾಗಿತ್ತು. ಆದ್ರೆ ಮೊನ್ನೆ ಮತ್ತು ಇವತ್ತು ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನಿಗೂ ಕೂಡ ಮಾಸ್ಕ್ ಅನ್ನ ಹಾಕಿರಲಿಲ್ಲ. ಅದೇ ರೀತಿಯಾಗಿ ಇರುವಂತದ್ದು. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಆತನನ್ನ ಕರೆದುಕೊಂಡು ನ್ಯಾಯಾಲಯದ ಒಳಗೆ ಹೋಗ್ತಾರೆ. ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗುತ್ತೆ. ಬಹಳಷ್ಟು ಇವತ್ತಿನ ಏನು ಆತನ ತಪ್ಪೊಪ್ಪಿಗೆ ಹೇಳಿಕೆ ಇದೆಲ್ಲ ಇದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಈ ಹಿಂದೆ ಒಮ್ಮೆ ಕರೆದುಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಆತ ತಪ್ಪೊಪ್ಪಿಗೆ ಹೇಳಿಕೆ ನೀಡ್ತಾನೆ ಅಂತ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ
ಆತ ಕೇವಲ ಅಂದ್ರೆ ಮುಂದಿನ ಏನೋ ನ್ಯಾಯಾಧೀಶರ ವಿಚಾರಣೆ ಸಂದರ್ಭದಲ್ಲಿ ತಪ್ಪೊಪ್ಪಿಗೆ ನೀಡುವುದಕ್ಕೆ ನೀನು ತಯಾರಾಗಿದ್ಯಾ, ಯಾರಾದ್ರೂ ನಿಂಗೆ ಪ್ರಚೋದನೆ ನೀಡಿ ನೀನು ಹೇಳ್ತಾ ಇದ್ದೀಯ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಈ ಹಿಂದೆ ಬಂದಾಗ ಕೇಳಿದ್ರು. ಬಳಿಕ 23 ಅಂದ್ರೆ ಯಾವತ್ತಿಗೆ ಆ ಒಂದು ಡೇಟ್ ಅನ್ನ ತಪ್ಪೊಪ್ಪಿಗೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ರು. ಯಾವತ್ತು ಆತ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಬೇಕಾಗುತ್ತೆ. ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ. ಯಾಕಂದ್ರೆ ಮುಂದಿನ ವಿಚಾರಣೆಗೆ ಇವತ್ತಿನ ಹೇಳಿಕೆ ಬಹಳಷ್ಟು ಪ್ರಮುಖ ಘಟ್ಟ ಆಗುತ್ತೆ. ಅಂದ್ರೆ ಈ ಹಿಂದೆ SIT ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದ, ಅಂದ್ರೆ ನಾನು ಈ ರೀತಿಯಾಗಿ ಅಂದ್ರೆ ಹೆಣ ಹೂತಿದ್ದೇನೆ ಮತ್ತು ಆ ಒಂದು ಉತ್ಖನದ ಪ್ಲೇಸ್ ಅನ್ನ ತೋರಿಸ್ತೇನೆ ಅಂತ ಹೇಳುವುದಕ್ಕೆ ನನ್ನ ಹಿಂದೆ ಸಾಕಷ್ಟು ಜನರಿದ್ದು ಒಂದು ಟೀಮ್ ಈ ರೀತಿಯಾಗಿ ಹೇಳಿಕೊಟ್ಟಿತ್ತು. ಅವರು ಹೇಳಿದಂತೆ ನಾನು ಹೇಳಿರುವಂತದ್ದು. ಇದರಲ್ಲಿ ನಾನು ಕೇವಲ ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ, ನಾನು ಷಡ್ಯಂತ್ರಕ್ಕೆ ಬಲಿಯಾದ, ಈ ರೀತಿಯಾದಂತಹ ವಿಚಾರಗಳನ್ನು ಆತ SIT ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ ಬಿಟ್ಟಿದ್ದ. ಆ ಬಳಿಕ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ರು, ಬಂಧನ ಆಯಿತು. ಆ ಬಳಿಕ ಶಿವಮೊಗ್ಗ ಜೈಲಿಗೂ ಕೂಡ ಶಿಫ್ಟ್ ಮಾಡಿದ್ರು. ಆ ಬಳಿಕ ಮೊನ್ನೆ ಕರೆದುಕೊಂಡು ಬಂದು ಆತನಲ್ಲಿ ಕೇಳಿದ್ರು, ಅಂದ್ರೆ ನೀನು ಮುಂದೆ ತಪ್ಪೊಪ್ಪಿಗೆ ಹೇಳುವುದಕ್ಕೆ ರೆಡಿ ಇದೆಯಾ, ಯಾರಾದ್ರೂ ಫೋರ್ಸ್ ಮಾಡಿ ನಿನ್ನನ್ನು ತಪ್ಪೊಪ್ಪಿಗೆ ಹಾಗೆ ಬೆಳ್ತಂಗಡಿ ಕೋರ್ಟ್ಗೆ ಬೋರ್ಡೆ ಮ್ಯಾನ್, ಮಾಸ್ ಮ್ಯಾನ್ ಚಿನ್ನಯ್ಯ ಈಗ ಹಾಜರಾಗಿದ್ದಾನೆ. ಶಿವಮೊಗ್ಗ ಕಾರಾಗೃಹದಿಂದ DAR ಪೊಲೀಸರು ಆತನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಬಂದಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಕೋರ್ಟ್ ಆವರಣದಲ್ಲಿ ಆತನನ್ನ ಇರಿಸಲಾಗಿದೆ. ಕೆಲವು ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಮೊನ್ನೆ ಆತ ಕೋರ್ಟ್ಗೆ ಹಾಜರಾಗಿದ್ದಂತ ಸಂದರ್ಭದಲ್ಲಿ ಜಡ್ಜ್ ಕೇಳಿದ್ರು, 183 ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತೇಳಿ. ಆತನ ಒಪ್ಪಿಗೆಯನ್ನ ಪಡೆದುಕೊಂಡ ಬಳಿಕ ಇವತ್ತು ಡೇಟ್ ಅನ್ನು ನಿಗದಿ ಮಾಡಿದ್ರು. ಹಾಗಾಗಿ ಇವತ್ತು ಆತನನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ BNS 183 ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಕೋರ್ಟ್ ಕರ್ಕೊಂಡ್ ಬಂದಾಗ, ಕೋರ್ಟ್ ಆವರಣಕ್ಕೆ ಕರ್ಕೊಂಡ್ ಬರ್ತಾ ಇದ್ದಂತೆ ಇವತ್ತು ಚಿನ್ನಯ್ಯನ ಮುಖದಲ್ಲಿ ನಗು ಇತ್ತು. ನಗು ಮುಖವಿನೊಂದಿಗೆ ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ. ನೋಡಿ ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಕೈ ಬೀಸ್ತಾರೆ, ಹೋಗ್ತಾ ಇದ್ದೀನಿ ಒಳಗಡೆ ಅಂತೇಳಿ ಸನ್ಹೆ ಕೂಡ ಮಾಡ್ತಾರೆ ಮಾಧ್ಯಮದವರಿಗೆ. ಬಹಳ ಖುಷಿಯಿಂದ ಇದ್ದಂತ ಚಿನ್ನಯ್ಯ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಷ್ಟು ದಿನ ಚಿನ್ನಯ್ಯನ ಮುಖದಲ್ಲಿ ನಾವು ನಗುವನ್ನ ನೋಡಿರ್ಲಿಲ್ಲ. ಆದ್ರೆ ಇವತ್ತು ನಗ್ತಾ ನಗ್ತಾ ಬೆಳ್ತಂಗಡಿ ಕೋರ್ಟ್ಗೆ ಅವರು ಆಗಮಿಸಿರೋದನ್ನ ನೋಡಿದ್ರೆ ಏನೋ ಒಂದು ವಿಚಾರ ಇರಬೇಕು. ನೋಡಿ, ಇಷ್ಟು ದಿನ ಆತ ಕೂರುವಂತ ಜಾಗದಲ್ಲಿ ಬಟ್ಟೆಯನ್ನ ಕ್ಲೋಸ್ ಮಾಡ್ಲಾಗ್ತಾ ಇತ್ತು, ಮುಖಕ್ಕೆ ಮಾಸ್ಕ್ ಅನ್ನ ಹಾಕ್ಲಾಗ್ತಾ ಇತ್ತು. ಆದ್ರೆ ಈಗ ಆಗಲ್ಲ. ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮ್ರೋಡಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆಯಾ? ಖಂಡಿತ ಹೌದು ಅಂತಾರೆ. ಬುರ್ಡೆ ಗ್ಯಾಂಗ್ ನಿಂದ ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರಾಗಿದ್ದಾನೆ. ಆತನನ್ನ ಕರ್ಕೊಂಡು ಬಂದಿದ್ದಾರೆ DAR ಪೊಲೀಸರು. ಕೋರ್ಟ್